ಆರಾಧನಾ ಸಮಯ. ಆರಾಧನಾ ಸಮಯಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತ ಮಾಡುತ್ತೇನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಈ ಆರಾಧನಾ ಸಮಯಕ್ಕಾಗಿ ಮತ್ತೊಂದು ಆವರ್ತಿ ಸ್ತೋತ್ರ ಮಾಡ್ತೇವೆ. ಈ ಆರಾಧನಾ ಸಮಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಾಗ ಈ ಆರಾಧನೆ ಸಮಯ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಹಾಡಿಕೊಳ್ಳುವಂಥ ಸಂಗೀತಗಳಲ್ಲಿ 30ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಭೂಪರಲೋಕ ದೇವರೇ ಸಮಸ್ತ ಕೊಡುವಾತನೇ. ದೇವರನ್ನು ಆರಾಧಿಸೋಣ. ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಾಂತರಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೆ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಇಂತೆಂದನು, ಎಲೈ ಕಷ್ಟಪಡುವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ನಿನ್ನ ಮುಂದೆ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನ ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಕೃಪೆಯ ಮೂಲಕ ನಿಮ್ಮನ್ನು ಆರಾಧಿಸುವುದಕ್ಕೆ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಿಮ್ಮನ್ನು ಆರಾಧಿಸಲು ಮುಂದುವರಿಸುವಾಗ ನಮ್ಮ ಮಧ್ಯದಲ್ಲಿ ಇನ್ನೂ ಪ್ರಸನ್ನನಾಗಿ ನಾವು ಈ ಆರಾಧನೆಯಲ್ಲಿ ನಮ್ಮನ್ನು ಇನ್ನೂ ಶುದ್ಧೀಕರಿಸಿಕೊಂಡು ನಿಮ್ಮನ್ನು ಆರಾಧಿಸೋಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮನ್ನು ನಿಮ್ಮ ಹಸ್ತಕ್ಕೊಪ್ಪಿಸಿಕೊಟ್ಟು ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ, ಆಮೇನ್. ಕೆಲವು ಕ್ಷಣಗಳ ಕಾಲ ಮೌನವಾಗಿದ್ದು ನಾವು ನಮ್ಮ ಪಾಪದ ಅರಿಕೆಯನ್ನು ಒಟ್ಟಾಗಿ ಹೇಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿಯೆಂದು ನಾನೇ ಒಪ್ಪಿಕೊಂಡಿದ್ದೇನೆ.
ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತ ಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ದಿನದ ಆರಾಧನೆಗೆ ನೇಮಕವಾದಂಥ ಸುವಾರ್ಥ ಪಾರಾಯಣವು ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 31ನೇ ವಚನದಿಂದ 35ನೇ ವಚನದವರೆಗೆ. ಶ್ರೀ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 31ನೇ ವಚನದಿಂದ 35ನೇ ವಚನದವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಜನರು ಆತನ ಸುತ್ತಲೂ ಕೂತುಕೊಂಡಿದ್ದಾಗ ಆತನ ತಾಯಿಯೂ ತಮ್ಮಂದಿರು ಬಂದು ಹೊರಗೆ ನಿಂತುಕೊಂಡು ಆತನನ್ನು ಕರೆ ಕಳುಹಿಸಿದರು. ಆ ಜನರು ಆತನಿಗೆ, ನಿನ್ನ ತಾಯಿಯೂ ನಿನ್ನ ತಮ್ಮಂದಿರು ನಿನ್ನನ್ನು ಹುಡುಕಿಕೊಂಡು ಬಂದು ಹೊರಗೆ ನಿಂತಿರುತ್ತಾರೆ ನೋಡು ಎಂದು ಹೇಳಿದ್ದಕ್ಕೆ ಆತನು ಅವರಿಗೆ, ನನಗೆ ತಾಯಿಯೂ ತಮ್ಮಂದಿರು ಯಾರು ಎಂದು ಹೇಳಿ ತನ್ನ ಸುತ್ತಲೂ ಕೂತಿದ್ದವರನ್ನು ನೋಡಿ, ಇಗೋ ನನ್ನ ತಾಯಿ, ನನ್ನ ತಮ್ಮಂದಿರು. ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು ಎಂಬುದೇ. ಹಾಡಿಕೊಳ್ಳುವಂಥ ಸಂಕೀರ್ತನೆಯಲ್ಲಿ 49ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಬನ್ನಿರಿ ಮಿತ್ರರೇ, ಹರ್ಷವ ಹೊಂದುವ. ಪರಾತ್ಪರದುನ್ನತವರಕ್ಕಾಗಿ ಪರಾತ್ಪರದುನ್ನತವರಕ್ಕಾಗಿ ಸನ್ನುತನಾತನು ಜನಿಸಿದ ಜಗದೊಳು ಕಿನ್ನರ ಸಲುವಾಗಿ ಭುವಿಯೊಳು ಕಿನ್ನರ ಸಲುವಾಗಿ ಅಂದದ ಲೋಕದ ತಂದೆಯ ಸುತನು ಕುಂದದ ದಯೆಯಿಂದ ಬರಗಳ ಹಿಂದಿನ ನುಡಿಯಿಂದ ಬರಗಳ ಹಿಂದಿನ ನುಡಿಯಿಂದ ಆತೆ ಸುಂದರಿ ಕನ್ಯಾ ಮರಿಯಳ ಗರ್ಭದಿ ಕಂದನಾಗಿ ಬಂದ ಸುರಾನರ ವಂದಿತ ಸುತನ ಬನ್ನಿರಿ ಮಿತ್ರರೇ, ಹರ್ಷವ ಒಂದು ಉನ್ನತವರಕ್ಕಾಗಿ ಪರಾತ್ಪರದುನ್ನತವರಕ್ಕಾಗಿ ಪರಾತ್ಪರದುನ್ನತವರಕ್ಕಾಗಿ ಸನ್ನುತನಾತನು ಜನಿಸಿದ ಜಗದೋ ಕಿನ್ನರ ಸಲುವಾಗಿ ಭುವಿಯೊಳು ಕಿನ್ನರ ಸಲುವಾಗಿ. ಈ ಆರಾಧನಾ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನನ್ನ ಮಾತುಗಳು ನಮ್ಮೆಲ್ಲರದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ದಿನದಲ್ಲಿ ದೇವರ ವಾಕ್ಯದ ಸಂದೇಶಕ್ಕೋಸ್ಕರ ನಮ್ಮ ಮುಂದೆ ಇರುವಂಥ ಪ್ರಸ್ತಾಪ ಕುಟುಂಬವು ದೇವರ ವರದಾನವಾಗಿದೆ ಎಂಬುವಂಥದ್ದೇ, ಅಥವಾ ಕುಟುಂಬವು ದೇವರ ಬಹುಮಾನವಾಗಿದೆ ಎಂಬುವಂಥದ್ದೇ. ಪ್ರಿಯರೇ, ಕುಟುಂಬ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಬಹಳ ಪ್ರಾಮುಖ್ಯವಾದಂಥದ್ದು ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಎಂಬುವಂಥದ್ದೇ. ಎಲ್ಲ ಜನರು ಕುಟುಂಬವಾಗಿ ಜೀವಿಸೋದಕ್ಕೆ ಬಯಸ್ತಾರೆ. ಕುಟುಂಬದಲ್ಲಿ ತಂದೆ ತಾಯಿಗಳು, ಮಕ್ಕಳು ಮತ್ತು ಹಿರಿಯರು ಇರುವಾಗ ಅಲ್ಲಿರುವಂಥ ಸಂತೋಷ, ಅಲ್ಲಿರುವಂಥದ್ದು ಸಮಾಧಾನ,
ಅಲ್ಲಿರುವಂಥದ್ದು ಅನ್ಯೋನ್ಯತೆ ಅದು ಅದ್ಭುತವಾದಂಥದ್ದು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆದರೆ ಇದಕ್ಕೆ ಹಿನ್ನೆಲೆಯನ್ನು ನಾವು ಸ್ವಲ್ಪ ಸಮಯ ಗಮನಿಸಿ ನೋಡೋದಾದರೆ, ಈ ಕುಟುಂಬಕ್ಕೆ ಕಾರಣಸ್ಥರು ಯಾರು ಈ ಕುಟುಂಬವನ್ನು ಪ್ರಾರಂಭಿಸಿದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ, ಆದಿಕಾಂಡದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ ನಂತರ ಆತನು ಪುರುಷನನ್ನು ಸ್ತ್ರೀಯನ್ನು ಉಂಟು ಮಾಡಿದ ನಂತರ ಅವರಿಬ್ಬರನ್ನು ಒಟ್ಟಾಗಿ ಸೇರಿಸಿ ಒಂದು ಕುಟುಂಬವನ್ನು ಸ್ಥಾಪನೆ ಮಾಡಿದನು ಎಂಬುದಾಗಿ ನೋಡ್ತೇವೆ. ಆದುದರಿಂದ ದೇವರು ತಾನೇ ಈ ಕುಟುಂಬವನ್ನು ಸ್ಥಾಪನೆ ಮಾಡಿದಾತನು ಎಂಬುವಂಥದ್ದೇ. ಆದುದರಿಂದ ನಾವುಗಳೆಲ್ಲರೂ ಯಾರ್ಯಾರು ಈ ಸಮಯದಲ್ಲಿ ನಾವೆಲ್ಲರೂ ಕುಟುಂಬದಲ್ಲಿದ್ದೇವೆ, ಒಂದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ಇದು ದೇವರು ಸ್ಥಾಪನೆ ಮಾಡಿದಂಥದ್ದು. ಆದುದರಿಂದ ಈ ಕುಟುಂಬವನ್ನು ನಾನು ಗೌರವಿಸಬೇಕು, ಈ ಕುಟುಂಬದಲ್ಲಿ ನಾನು ವಾಸಿಸಬೇಕು ಮತ್ತು ಈ ಕುಟುಂಬದ ಎಲ್ಲ ಆಗುವುಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕು ಎಂಬುದಾಗಿ ನನ್ನನ್ನು ನಾನು ಒಪ್ಪಿಸಿಕೊಡುವ ಹಂಗಿನಲ್ಲಿ ಇದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಕುಟುಂಬ ದೇವರಿಂದ ಆಶೀರ್ವದಿಸಲ್ಪಟ್ಟಂಥದ್ದು. ಈ ದಿನ ಕೆಲವು ದಿನಮಾನಗಳಲ್ಲಿ ನಮ್ಮ ಇಹಲೋಕದಲ್ಲಿ ಅನೇಕರ ಕುಟುಂಬಗಳನ್ನು ಗಮನಿಸುವಾಗ ಅನೇಕ ರೀತಿಯ ಕೊರತೆಗಳನ್ನು ನಾವು ನೋಡ್ತೇವೆ. ವಿಶೇಷವಾಗಿ ಮಕ್ಕಳ ಕೊರತೆಯನ್ನು ಈ ದಿವಸಗಳಲ್ಲಿ ಅನೇಕ ಕುಟುಂಬಗಳು ಎದುರಿಸುತ್ತಿರುವಂಥದ್ದನ್ನು ನೋಡುವಂಥವರಾಗಿದ್ದೇವೆ. ತಲೆಬರಹದಲ್ಲಿ ನೋಡುವಂತೆ ದೇವರ ವರದಾನ ಅದು ಕುಟುಂಬ ಎಂಬುದಾಗಿ ನೋಡಿದಾಗ ಮಕ್ಕಳೂ ಕೂಡ ದೇವರ ವರದಾನ ಎಂಬುದಾಗಿ 127ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಈ ನಮ್ಮ ಕುಟುಂಬದಲ್ಲಿ ಮಕ್ಕಳನ್ನು ಬಿಟ್ಟು ಬೇರೆ ಏನಾದರೂ ಕೊರತೆಗಳಿದೆಯಾ, ಬೇರೆ ಏನಾದರೂ ಅವಶ್ಯಕತೆಗಳಿದೆಯಾ ಎಂಬುದಾಗಿ ನಾವು ಸ್ವಲ್ಪ ಸಮಯ ಆಲೋಚನೆ ಮಾಡಬೇಕಾಗಿದೆ. ದೇವರು ಕುಟುಂಬನ ಸ್ಥಾಪನೆ ಮಾಡಿದಾಗ ಆತನು ಬಯಸಿದಂಥದ್ದು ಅವರು ಸಮೃದ್ಧಿಯಿಂದಲೂ ಸಂತೋಷದಿಂದಲೂ ತೃಪ್ತಿಯಿಂದಲೂ ಜೀವಿಸಬೇಕೆಂಬುದಾಗಿ. ಆದರೆ ಈ ದಿನಮಾನಗಳಲ್ಲಿರುವಂಥ ಕೊರತೆಗಳನ್ನು ನೀಗಿಸಲ್ಪಡೋದಕ್ಕೆ ಅನೇಕ ರೀತಿಯ ಪ್ರಯತ್ನಗಳನ್ನು ಜನರು ತಾವೇ ಮಾಡುತ್ತಿರುವಂಥದ್ದನ್ನು ನೋಡ್ತೇವೆ. ಮಕ್ಕಳ ಕೊರತೆಯನ್ನು ಬಿಟ್ಟು ಬೇರೆ ಯಾವ ಕೊರತೆಗಳಿದೆ ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬದಲ್ಲಿ ಯಾವ ಕೊರತೆಗಳಿದೆ? ಈ ದಿನಮಾನಗಳಲ್ಲಿ ಸಾಕಷ್ಟು ಕೊರತೆಗಳು ನೋಡ್ತೇವೆ. ನಾನು ಹಣದ ಕೊರತೆ ಬಗ್ಗೆ, ಇಹಲೋಕದ ಕೆಲವು ಮೆಟೀರಿಯಲ್ ಥಿಂಗ್ಸ್ ಅಥವಾ ವಸ್ತುಗಳ ಬಗ್ಗೆ ನಾನು ಮಾತನಾಡ್ತಿಲ್ಲ. ಆದರೆ ಕುಟುಂಬದಲ್ಲಿ ಆತ್ಮೀಕವಾಗಿ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳದೇ ಇರುವಂಥದ್ದು, ಒಬ್ಬರ ನಡುವೆ ಒಬ್ಬರಿಗೆ ಇರುವಂಥ ಒಂದು ಅನ್ಯೋನ್ಯತೆ ಇಲ್ಲದೆ ಇರುವಂಥದ್ದು, ಒಬ್ಬರನ್ನು ಅವರು ಕಂಡರೆ ಇನ್ನೊಬ್ಬರಿಗೆ ಕುಟುಂಬದಲ್ಲಿ ಆಗದೇ ಇರುವಂಥ ಸ್ಥಿತಿಯನ್ನು ಕೂಡ ನಾವು ನೋಡುವಂಥವರಾಗಿದ್ದೇವೆ. ಕಾರಣ ಏನು? ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ ಇಲ್ಲದೆ ಇರುವುದಾದರೆ, ದೇವರಿಗೆ ಆ ಕುಟುಂಬದಲ್ಲಿ ಸ್ಥಾನ ಕೊಡುವುದಿರುವುದಿಲ್ಲವಾದರೆ ಅಲ್ಲಿ ಖಂಡಿತವಾಗಿ ಪ್ರೀತಿ, ಅನ್ಯೋನ್ಯತೆ, ಸಮಾಧಾನ ಇರುವುದಕ್ಕೆ ಸಾಧ್ಯವಿಲ್ಲ. ಯಾವಾಗ ದೇವರ ಪ್ರಸನ್ನತೆ ಆ ಕುಟುಂಬದಲ್ಲಿ ಇರುವುದಿಲ್ಲವೋ ಅಥವಾ ದೇವರಿಗೆ ಅಲ್ಲಿ ಸ್ಥಾನ ಇರುವುದಿಲ್ಲವೋ ಅಲ್ಲಿ ಸಂತೋಷ, ಸಮಾಧಾನ, ತೃಪ್ತಿ ಇರೋದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಈ ಕುಟುಂಬ ದೇವರು ಸ್ಥಾಪನೆ ಮಾಡಿರುವುದರಿಂದ ನಾವು ದೇವರಿಗೆ ಗೌರವವನ್ನು ಸಲ್ಲಿಸಿ ದೇವರನ್ನು ಆ ಕುಟುಂಬದಲ್ಲಿ ನಾವು ಇರಿಸಿಕೊಂಡು ಆತನಿಗೆ ವಿಧೇಯರಾಗಿ ನಡೆಯುವುದಾದರೆ ನಮ್ಮ ಕುಟುಂಬಗಳು ದೇವರಿಗೆ ಮೆಚ್ಚಿಕೊಳ್ಳುವ ಕುಟುಂಬ ಮಾತ್ರವಲ್ಲ, ದೇವರಿಗೆ ಮಹಿಮೆಯನ್ನು ತರುವಂಥ ಕುಟುಂಬವಾಗಿರ್ತದೆ. ಅಷ್ಟು ಮಾತ್ರವಲ್ಲ, ನಾವುಗಳು ಕೂಡ ಆ ಕುಟುಂಬದಲ್ಲಿ ಸಂತೋಷದಿಂದ ಸಮೃದ್ಧಿಯಿಂದ ಜೀವಿಸೋದಕ್ಕೆ ಆಗಿರುವಂಥದ್ದಾಗಿದೆ. ಆದುದರಿಂದ ಈ ದೇವರು ತನ್ನ ವಾಕ್ಯದಲ್ಲಿ ಆದಾಮ ಅವನಿಗೆ ಹೇಳಿದಂಥ ಆ ಆಶೀರ್ವಾದ ನೆನಪು ಮಾಡಿಕೊಳ್ಳ್ರಿ. ನೀವು ಬಹು ಸಂತತಿಯಾಗಿ ಹೆಚ್ಚಿರಿ ಎಂಬುದಾಗಿ ಆತನು ಆಶೀರ್ವಾದ ಮಾಡಿದರು. ಈಗಾಗಲೇ ನಾನು ಪ್ರಾರಂಭದಲ್ಲಿ ಹೇಳಿದಂತೆ ಮಕ್ಕಳು ದೇವರ ಬಹುಮಾನ. ಅನೇಕರಿಗೆ ಮಕ್ಕಳ ಕೊರತೆ ಇರುವುದರಿಂದ ಅವರು ಬೇಸರಿಕೆಯಲ್ಲಿ, ಅವರು ದುಃಖದಲ್ಲಿ ಜೀವಿಸುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ದೇವರು ತನ್ನ ಮಕ್ಕಳ ಅವಶ್ಯಕತೆಯನ್ನು ಪೂರೈಸುವಂಥವನಾಗಿದ್ದಾನೆ ಎಂಬುದಕ್ಕೆ ಕೂಡ ದೇವರ ವಾಕ್ಯ ಹೇಳ್ತಿದೆ. ಯಾಕಂದರೆ ಅನೇಕರಿಗೆ ಸತ್ಯವೇದದಲ್ಲಿ ಕೂಡ ನೋಡುವ ಕೆಲವರಿಗೆ ಮಕ್ಕಳಿರಲಿಲ್ಲ. ಆದರೆ ಅವರು ಪ್ರಾರ್ಥಿಸಿದಾಗ, ಅವರು ಉಪವಾಸದ ಬೇಡಿಕೊಂಡಾಗ, ಕೇಳಿಕೊಂಡಾಗ ದೇವರು ಮಕ್ಕಳನ್ನು ಅನುಗ್ರಹಿಸಿದನು ಎಂಬುವಂಥದ್ದೇ. ಅಷ್ಟು ಮಾತ್ರವಲ್ಲ, ದೇವರು ಕುಟುಂಬವನ್ನು ಸ್ಥಾಪಿಸುವಂಥವನು ಕೂಡ ಎಂಬುದಾಗಿ ನೋಡ್ತೇವೆ. ಈಗ ನಮ್ಮ ಮನೆಯಲ್ಲಿ ಮಕ್ಕಳು ಹುಟ್ಟಿ ಅವರು ದೊಡ್ಡವರಾದಾಗ ಅವರು ಕೂಡ ಇನ್ನೊಂದು ಕುಟುಂಬವನ್ನಾಗಿ ಮಾಡುವುದಕ್ಕೆ ದೇವರು ತಾನೇ ಕಾರಣಕರ್ತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕೀರ್ತನೆ ಗ್ರಂಥ 68ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ, ಕರ್ತನು ಒಬ್ಬೊಂಟಿಗರನ್ನು ಸಂಸಾರಿಕರನ್ನಾಗಿ ಮಾಡುತ್ತಾನೆ ಎಂಬುವಂಥದ್ದೇ. ಕರ್ತನು ಸಂಸಾರಿಕರನ್ನಾಗಿ ಮಾಡುವಂಥದ್ದು.
ಅಥವಾ ಒಬ್ಬರಿಗೊಬ್ಬರು ಜೋಡಿಯನ್ನು ಆತನು ನೇಮಿಸುವಂಥದ್ದು. ಕರ್ತನು ತಾನೇ ಆಗಿದ್ದಾನೆ ಎಂಬುವಂಥದ್ದು. ಯಾವಾಗ ಕರ್ತನು ತಾನೇ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಯೌವನ ಮಕ್ಕಳಿಗೆ ಆತನು ಸಹಪಾಠಿಗಳನ್ನು ಕೊಡ್ತಾನೋ, ಆ ಒಂದು ಆಶೀರ್ವಾದ ಆ ಕುಟುಂಬದ ಮೇಲಿರ್ತದೆ ಮತ್ತು ಅವರು ಇನ್ನೊಂದು ಕುಟುಂಬವಾಗಿ ಕರ್ತನನ್ನು ಮಹಿಮೆಪಡಿಸುವ ಅಂಗಿನಲ್ಲಿ ಇರುವಂಥವರಾಗಿರ್ತಾರೆ. ಆದುದರಿಂದ ಈ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಿರ್ತಕ್ಕಂಥ ಪ್ರಿಯರೇ, ಕುಟುಂಬವು ದೇವರ ಒಂದು ಬಹುಮಾನ ವರದಾನವಾಗಿರುವುದರಿಂದ ನಾವು ಇಡೀ ಕುಟುಂಬವಾಗಿ ಕರ್ತನನ್ನು ಸೇವಿಸುವ ಹಂಗಿನಲ್ಲಿದ್ದೇವೆ. ಇಸ್ರಾಯೇಲರು ಅನೇಕ ತಪ್ಪುಗಳನ್ನು ಮಾಡಿ ಕೇವಲ ಇಡೀ ಜನಾಂಗದವರು ಮಾತ್ರ ಅಲ್ಲ, ಕುಟುಂಬವಾಗಿ ದೇವರಿಗೆ ವಿರುದ್ಧವಾಗಿ ನಡೆಯುತ್ತಿರುವಾಗ ಅಲ್ಲಿ ಯೆಹೋಶುವನು ಬರ್ತಾನೆ. ಯೆಹೋಶುವನು ಇವರ ನಡತೆಗಳನ್ನು ನೋಡಿ, ಇವರ ಕುಟುಂಬಗಳನ್ನು ನೋಡಿ ಇವರಿಗೆ ಒಂದು ಮಾರ್ಗದರ್ಶನ ಮಾಡ್ತಾನೆ. ಮಾತ್ರ ಒಂದು ಎಚ್ಚರಿಕೆ ಕೊಡ್ತಾನೆ. ನೀವು ಯಾವ ರೀತಿಯಲ್ಲಿ ನಿಮ್ಮ ಕುಟುಂಬವನ್ನು ನಡೆಸಬೇಕೆಂಬುದಾಗಿದ್ದೀರಿ, ಯಾವ ರೀತಿಯಲ್ಲಿ ದೇವರನ್ನು ಸೇವಿಸಬೇಕೆಂಬುದಾಗಿದ್ದೀರಿ, ಯಾವ ರೀತಿಯಲ್ಲಿ ನಿಮ್ಮ ಕುಟುಂಬ ನಡೆಸ್ಕೊಂಡು ಹೋಗುತ್ತಿದ್ದೀರಿ ಎಂಬುದಾಗಿ ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 15ನೇ ವಚನದಲ್ಲಿ ಆತನು ಪ್ರಶ್ನೆ ಮಾಡ್ತಾನೆ. ಯಾಕಂದರೆ ಇಸ್ರಾಯೇಲರು ಕುಟುಂಬವಾಗಿ ದೇವರನ್ನು ಸೇವಿಸದೆ ದೇವರು ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಜನರು ದೇವರಿಗೆ ವಿರುದ್ಧವಾಗಿ ಜೀವಿಸ್ತಿದ್ರು. ಆದುದರಿಂದ ಆತನು ಒಂದು ಕರೆಯನ್ನು ಕೊಡ್ತಾನೆ ಯೆಹೋಶುವ, ಏನಂದರೆ ದೇವರ ಬಳಿಗೆ ಬನ್ನಿರಿ, ಕುಟುಂಬವಾಗಿ ಬನ್ನಿರಿ ಎಂಬುದಾಗಿ ಕರೆಯುತ್ತಾ ಅದೇ 24ನೇ ಅಧ್ಯಾಯದ 15ನೇ ವಚನದ 2ನೇ ಭಾಗದಲ್ಲಿ ಆತನು ಹೇಳ್ತಾನೆ, ನೀವು ಈ ನನ್ನ ಕರೆಯನ್ನು ಕೊಟ್ಟ ಮೇಲೆ ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾಡುವಂಥದ್ದೇನೆಂದರೆ ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುವಂಥದ್ದೇ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತಾ ನನ್ನ ಕುಟುಂಬವಾಗಿ ನಾನು ಆತನನ್ನು ಮಹಿಮೆಪಡಿಸುತ್ತೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ವಿಶ್ವಾಸಿಗಳೇ, ದೇವರ ವಾಕ್ಯನ ಕೇಳಿಸ್ಕೊಳ್ತಕ್ಕಂಥ ಪ್ರಿಯರೇ, ನಾವು ಕುಟುಂಬವಾಗಿ ಕರ್ತನನ್ನು ಸೇವಿಸೋಣ. ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸೋಣ, ನಮ್ಮ ತಂದೆ ತಾಯಿಗಳಿಗಾಗಿ ಪ್ರಾರ್ಥಿಸೋಣ. ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡೋಕ್ಕೆ ಪ್ರತಿದಿನ ರಾತ್ರಿ ವೇಳೆಯಲ್ಲಿ ಸೇರಿಕೊಳ್ಳೋಣ. ಕುಟುಂಬವಾಗಿ ನಾವು ಅನ್ಯೋನ್ಯತೆಯಿಂದ ಜೀವಿಸೋಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಆಗ ಖಂಡಿತವಾಗಿ ಕರ್ತನು ಕೊಟ್ಟಂತೆ ಬಹುಮಾನವನ್ನು ನಾವು ಭಯಭಕ್ತಿಯಿಂದ ಮಾತ್ರ ಅಲ್ಲ, ಗೌರವದಿಂದ ಆ ಕುಟುಂಬವನ್ನು ನಡೆಸ್ಕೊಂಡು ಹೋಗುತ್ತಾ ಕರ್ತನಿಗೋಸ್ಕರ ನಾವು ಸಾಕ್ಷಿಯಾಗಿ ಜೀವಿಸ್ಲಿಕ್ಕಾಗುವಂತೆ ದೇವರು ನಮಗೆ ಖಂಡಿತವಾಗಿ ಸಹಾಯ ಮಾಡುವಂತನಾಗಿರ್ತಾನೆ. ಆದುದರಿಂದ ಪ್ರಿಯ ವಿಶ್ವಾಸಿಗಳೇ, ಯೆಹೋಶುವನು ಹೇಳಿದಂಥ ಮಾತನ್ನು ನೆನಪು ಮಾಡಿಕೊಳ್ಳೋಣ. ಕೇವಲ ತಂದೆ ಮಾತ್ರ ವಿಶ್ವಾಸಿಯಾಗಿದ್ದರೆ ಸಾಲದು, ತಂದೆ ಮಾತ್ರ ಆರಾಧನೆಗೆ ಹೋದರೆ ಸಾಲದು, ಅಥವಾ ತಾಯಿ ಮಾತ್ರ ಆರಾಧನೆಗೆ ಹೋದರೆ ಸಾಲದು. ತಂದೆ, ತಾಯಿ, ಮಕ್ಕಳು, ಇಡೀ ಕುಟುಂಬ ಆರಾಧನೆಗೆ ಹೋಗುವ ಅವಶ್ಯಕತೆ ಇದೆ. ಯಾಕಂದರೆ ಕುಟುಂಬವಾಗಿ ನಾವು ಹೋಗುವಾಗ ಆ ಕುಟುಂಬವಾಗಿ ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಆದ್ದರಿಂದ ಯೆಹೋಶುವನು ಹೇಳಿದಂತೆ ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡುತ್ತಾ ನಾವು ಕುಟುಂಬವಾಗಿ ಕರ್ತನನ್ನು ಸೇವಿಸೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಈಗಾಗಲಿಕ್ಕಾಗುವಂತೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇನ್. ನಾವೆಲ್ಲರೂ ಒಟ್ಟಾಗಿ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ಕುಟುಂಬಗಳನ್ನು ಸ್ಥಾಪಿಸಿದಂಥ ನಮ್ಮ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮೆಲ್ಲರ ಕುಟುಂಬಗಳ ನಿಮ್ಮ ಕಡೆಗೆ ಒಪ್ಪಿಸಿಕೊಡುತ್ತೇವೆ. ನಾವು ಕುಟುಂಬವಾಗಿ ನಿಮ್ಮನ್ನು ಸೇವಿಸಿ ನಿಮ್ಮನ್ನು ನಮ್ಮ ಕುಟುಂಬದ ಮೂಲಕ ಮಹಿಮೆಪಡಿಸುವಂತೆ ಸಹಾಯ ಮಾಡಿರಿ. ನಮ್ಮ ಕುಟುಂಬದ ಎಲ್ಲ ಸದಸ್ಯರುಗಳ ನಿಮ್ಮ ಕಡೆಗೆ ಒಪ್ಪಿಸಿಕೊಡ್ತೇವೆ. ನೀವೇ ಆಶೀರ್ವಾದ ಮಾಡಿ ನಿಮ್ಮ ಮಹಿಮೆಗೋಸ್ಕರ ನಮ್ಮೆಲ್ಲರನ್ನು ಉಪಯೋಗ ಮಾಡಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ. ಆಮೇನ್. ನಾವೆಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನ ಆಹಾರವನ್ನು ಇವತ್ತು ದಯಪಾಲಿಸು.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೇನ್. ನಾವು ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಕೃಪೆ, ತಂದೆಯಾಗಿರುವಂಥ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆತನ ಕಾರ್ಯ ಸಹವಾಸ ನಮ್ಮೆಲ್ಲರ ಸಂಗಡ ನಿರಂತರವೂ ವಾಸವಾಗಿರಲಿ. ಆಮೇನ್. ಹಾಡಿಕೊಳ್ಳುವಂಥ ಕೊನೆಯ ಸಂಗೀತದಲ್ಲಿ 35ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಈವರೆಗೆಮ್ಮ ದೇವರು ಸಹಾಯ ಮಾಡಿದ್ದಾನೆ. ಸರ್ವತ್ರ ಪ್ರತಿ ಗಾಳಿ